ಸರ್ ನಾನು ಫಸ್ಟು ಮತ್ತೆ ಹಲವಾರು ಸಿನಿಮಾಗಳು ಮಾಡಿದ್ದೇನೆ, ಕೆಲವೊಂದು ರಿಲೀಸ್ ಪೆಂಡಿಂಗ್ ಇದೆ. ಬಟ್ ತಮಿಳಲ್ಲಿ ಎವಿಲ್ ಸರ್ಮ್ ಅಂತ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇದು ನನ್ನ ಮೊದಲ ಸಿನಿಮಾ ಕೆ ಅಂತ. ಇದಾದ ನಂತರ ಇನ್ನೊಂದು ಸಿನಿಮಾ ಮಂಜುಕಲ್ ಅಂತ, ಆಲ್ರೆಡಿ ಅದು ಕೂಡ ರಿಲೀಸ್ ರೆಡಿ ಇದೆ. ಅದು ಕೂಡ ಇನ್ನೇನು DA ಹಂತದಲ್ಲಿದೆ. ಎರಡು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬರಲಿದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಿಗ್ ಪ್ರಾಜೆಕ್ಟ್ ಸಮೇತ ಸೈನ್ ಆಗಿದೆ. ಇವು ಎರಡು ಮುಗಿದ ನಂತರ ಅದು ಒಂದು ಒಳ್ಳೆ ರೀತಿಯಾಗಿ ಇನ್ನು ಅನುಭವದ ಮೇಲೆ ಇನ್ನು ಒಳ್ಳೆ ಸಿನಿಮಾನ ಮಾಡಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಸರ್ ನಾನು MGR ಅಂತಂದೇಳಿ ಆ ಬ್ಲಡ್ ರೋಸಸ್ ಅಂತ ಎಲ್ಲ ರೀಸೆಂಟ್ ಆಗಿ ತೆಲುಗು ಮೂವಿ ರಿಲೀಸ್ ಆಯ್ತು ಅವ್ರ ಡೈರೆಕ್ಷನ್ ಅಲ್ಲಿ, ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಜಗನ್ ಅಂತ ಮಾಡಿದ್ದೆ ಸರ್, ಡೈರೆಕ್ಟರ್ ಜಗನ್ ಅಂತ. ಹಲವಾರು ಇನ್ನೂ ಹೊಸಬ್ರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ ನಾನು. ಸರ್ ಕೆ ಅಂತ ಬಂದು ಸಿನಿಮಾ ಆನ್ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಈ ಲವ್ ಅನ್ನೋದು ಎಷ್ಟು ಪಾಸಿಟಿವ್ और ನೆಗೆಟಿವ್ ಅನ್ನೋದು ಸಿನಿಮಾ ಸರ್. ಬಟ್ ಈಗಿನ ಜನರೇಷನ್ಗೆ ಏನ್ ಬೇಕೋ ಅದನ್ನ ಪರ್ಫೆಕ್ಟ್ ಆಗಿ ನಾನು ತೋರ್ಸಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಬೋದು ಸರ್. ಎಲ್ಲ ಹೊಸ ಕಲಾವಿದರು ಸೇರಿನೇ ಮಾಡಿರುವಂತದ್ದು, ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ನೆಕ್ಸ್ಟ್ ರಿವ್ಯೂ ಮಾಡ್ಬೇಕಂತ ಪ್ಲಾನಿಂಗ್ ಅಲ್ಲಿದೆ ಸರ್. ಎಲ್ಲ ಕಂಪ್ಲೀಟ್ ಆಗಿದೆ ಸರ್, ಇನ್ನೇನು ರಿಲೀಸ್ ಹಂತದಲ್ಲಿದೆ ಅಷ್ಟೇನೆ. ಹಾ ಸರ್, ಇದು ಐಟಮ್ ಸಾಂಗ್ಗೋಸ್ಕರ ಮತ್ತೆ ಪ್ರಮೋಷನ್ ನಮಗೆ ಇಲ್ಲಿಂದ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು ಸರ್. ಕನ್ನಡ ಮೇಡಮ್. ಮೇಡಮ್ ಇದಕ್ಕೆ ಸಿಚುವೇಶನ್ ಆ ತರ ಡಿಮ್ಯಾಂಡ್ ಮಾಡಿದ್ದು. ಇನ್ನೊಂದು ಏನಂದ್ರೆ, ನಾವು ಹೊಸಪೇಟೆ ಮತ್ತು ಬಳ್ಳಾರಿಯವರು ಆಗಿರೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿ ಆಂಧ್ರ ಇರೋದ್ರಿಂದ ಸೊ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಡೆದಿತ್ತು ಮೇಡಮ್. ಸೊ ಹಂಗಾಗಿ ನಾನು ಇದು ಬೇಕು ಅಂತ ನಾನೇ ಹೇಳಿ ಮಾಡಿಸಿದ್ದೆ. ಖಂಡಿತ ಸಿಗುತ್ತೆ ಮೇಡಮ್. ಮೇಡಮ್ ಆತರ ಅಲ್ಲ, ಆಕ್ಚುಲಿ ಸಿಚುವೇಶನ್ ಏನಂದ್ರೆ, ಒಂದು ಡಾಬಾ ಒಳಗಡೆ ಒಂದು ಅಡಿಗೆ ಮಾಡ್ಕೊಳ್ಳೋರು ಯಾವ ತರ ಇರ್ತಾರೆ ಅನ್ನೋದು, ನಾವು ಬರೋರು ಹೋದಾಗ ಭಾಷೆಗಳಿರುತ್ತೆ ಗೊತ್ತಾ. ಸೊ ಅಲ್ಲ, ಗೊತ್ತು ಮೇಡಮ್, ನೋಡಿದೀವಿ. ಬಟ್ ಈ ಸಿಚುವೇಶನ್ ಏನ್ ಕೇಳ್ತಾ ಇದೆ ಅಂದ್ರೆ, ಸೊ ಆ ಡಾಬಾದಲ್ಲಿ ಬಂದಾಗ ತೆಲುಗು ಕೂಡ ಸೊ ವರ್ಡಿಂಗ್ಸ್ ಬರ್ಬಹುದು ಅನ್ನೋದಕ್ಕೋಸ್ಕರ ಆಗಿದೆ ಹೊರತು. ಅಲ್ಲ, ಕೆಲವು ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಾ ಇದೆ ಸರ್. ಅಲ್ಲ, ಲೈನ್ಸ್ ಸರ್. ನಾನು ಕೊರಿಯೋಗ್ರಾಫರ್ ನಾಗಿ ಅಂತ ಹೇಳಿ ಡ್ಯಾನ್ಸ್ ಮಾಸ್ಟರ್. ಈ ಸಿನಿಮಾಗೆ ನಾನೇ ಈ ಸಾಂಗ್ ಕೊರಿಯೋಗ್ರಾಫರ್. ಖಂಡಿತ. ಸರ್ ಇದು ಅಂದ್ರೆ ಏನೋ ಒಂದು ಹೊಸ ತರ ಮಾಡೋಣ ಅಂತ ಸರ್. ಸರ್ ಅದು ನನಗೆ ಗೊತ್ತಿಲ್ಲ, ಬಟ್ ನನ್ನ ಆಲೋಚನೆ, ನನಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ತೋರ್ಸಕ್ ಹೊರಟಿದ್ದೀನಿ. ಇಲ್ಲ ಸರ್, ನನ್ನ ಪಕ್ಕ ಕನ್ನಡದವ್ರೆ, ಪೂರ್ತಿ ಕನ್ನಡ ಸಿನಿಮಾನೇ. ಬಟ್ ಇದರಲ್ಲಿ ನಾನು ಏನೋ ಒಂದು ಹೊಸ ತರದಲ್ಲಿ ತೋರ್ಸೋಣ ಅಂತ ಹೊರಟಿದ್ದೀನಿ. ಸರ್ ಹಾಗಂತಲ್ಲ ಸರ್, ನನ್ನ ಪ್ರಕಾರ ಸರ್ ಮುಕ್ಕಾಲು ಭಾಗ ಅಂತ ಇಲ್ಲ, ಅರ್ಧ ಭಾಗ ಇದೆ. ಸರ್ ಇದು ನಾನು ಒಬ್ಬ ನಿರ್ದೇಶಕನಾಗಿ ನನಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ತೋರ್ಸಕ್ ಹೊರಟಿದ್ದೀನಿ. ಓಕೆನಾ ಸರ್? ಅದು ಪ್ಲಸ್ ಆರ್ ಮೈನಸ್ ಸೆಕೆಂಡ್ರಿ ಸರ್. ಬಟ್ ನನಗೆ ಆದಂತ ಅನುಭವದಲ್ಲಿ ನಾನು ತೋರ್ಸಕ್ ಹೊರಟಿದ್ದೆ. ನನಗೆ ಎಕ್ಸ್ಪೀರಿಯನ್ಸ್. ಹಾ ಮೇಡಮ್.
ಮೇಡಮ್ ನಮಗೆ ಬಳ್ಳಾರಿಯಲ್ಲಿ ನೇರ ಒಂದು ಬಳ್ಳಾರಿಯಲ್ಲಿ ಒಂದು ರಾಂಪುರ ಅಂತ ಇದೆ ಮೇಡಮ್. ಅಲ್ಲಿ ಒಬ್ರು ಅಮ್ಮಾಯಿ ಅಂತ ಒಂದು ಆಂಟಿ ಇದ್ದಾರೆ. ಸೊ ಅವರು ಆಲ್ಮೋಸ್ಟ್ ತೆಲುಗನೆ ಮಾತಾಡೋದು, ಕನ್ನಡ ಬರಲ್ಲ. ಬಟ್ ಅವರು ಒಂದು ಹೋಟೆಲ್ ಇಟ್ಕೊಂಡು ಒಂದು ಡಾಬಾ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಬಟ್ ಅವ್ರು ನಮಗೆ ತುಂಬಾ ಪರಿಚಯ. ಮೇಡಮ್ ಆ ತರ ಅನ್ನೋದಾದ್ರೆ ತೆಲುಗು ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದ್ದಾವಲ್ವಾ? ತೆಲುಗು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದ್ದಾವಲ್ವಾ? ಮೇಡಮ್ ಈಗ ನಾನು ಯಾರಿಗೆ ಆನ್ಸರ್ ಮಾಡ್ಬೇಕು? ನಾನು ಈಗ ಯಾರಿಗೆ ಆನ್ಸರ್ ಮಾಡ್ಬೇಕು? ಹಾ ಮೇಡಮ್. ಸರ್ ತಪ್ಪು ಓಕೆ, ಬಟ್ ನನಗೆ ಆದಂತ ಅನುಭವ ತೋರಿಸ್ತಾ ಇದ್ದೀನಿ, ವಾದ ಮಾಡ್ತಾ ಇಲ್ಲ. ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಆದಂತ ಅನುಭವನ ನಾನು ತೋರ್ಸಕ್ ಹೊರಟಿದ್ದೀನಿ. ಹುಡುಗಿ ಅಂತಾನೆ ಸರ್. ಬಟ್ ಹುಡುಗಿ ಅಂತಾನೆ ಆದ್ರೆ ಅದನ್ನ ಬೇರೆ ರೀತಿ ಇದು ಮಾಡಕ್ಕಾಗಲ್ಲ ಅಂತ ಒಂದು ಒಳ್ಳೆ ಲೈನ್ಸ್ಗೋಸ್ಕರ ಅದನ್ನ ತಗೊಂಡಿರೋದು. ಅವ್ರ ಹೆಸರೇನ್ ಮೆನ್ಷನ್ ಮಾಡಿಲ್ಲ ಸರ್. ಅವ್ರ ಪರ್ಮಿಷನ್ ತಗೊಳಕ್ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ. ನಾವ ಸರ್ 11 ಗಂಟೆ ಕರೆದಿದ್ವಿ. ಇಲ್ಲಿ ಹಿರಿಯ ಪತ್ರಕರ್ತರು ಇದ್ದಾರೆ, ಪ್ರತಿಯೊಬ್ಬರು ಕೂಡ ಹಿರಿಯರಿದ್ದಾರೆ. ನಿಮ್ನ 1 ಅವರ್ 2 ಅವರ್ ಕಾಯ್ಬೇಕಾ ನಾವುಗಳು? ಇಲ್ಲ ನೀವು ನಮ್ಮ ಟೈಮ್ ಮಾತಾಡಿ ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ ಸರ್. ಸರ್ ಸಮಯ ಆಗಿರೋದ್ರಿಂದ ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ. ಸರ್ ಅವ್ರು ಏನೋ ಟ್ರಾಫಿಕ್ ಅಲ್ಲಿ ಕಾರಣಾಂತರಗಳಿಂದ ಬಂದಿಲ್ಲ. ಬಟ್ ಸರ್ ನಾನು ಅದ್ರ ಬಗ್ಗೆ ಖಂಡಿತ ಕ್ಷಮೆ ಕೇಳ್ತೀವಿ ಸರ್.